ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಸೊ ಈ ವ್ಲಾಗ್ ಏನಪ್ಪ ಅಂದರೆ, ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಅವರು ಗೋಬಿಯನ್ನು ಮಾಡುತ್ತಿದ್ದಾರೆ ಗೈಸ್. ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಸೊ ನಿಮಗೂ ತೋರಿಸೋಣ ನಮ್ಮಣ್ಣ ಹೇಗೆ ಮಾಡ್ತಾನೆ ಅಂತ. ಸೊ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ದಾನೆ. ಏನೇನು ಮಾಡಿದ್ಯಾ ತೋರಿಸ್ತೀನಿ ನಿಮಿಷ. ಏನೇನು ಮಾಡಿದ್ಯಾ? ನೆಟ್ವರ್ಕ್ ಇಲ್ಲ. ಏನೇನೋ ಆರ್ಡರ್ ಮಾಡಿದ್ದಾನೆ. ಕ್ಯಾಬೇಜ್ ಮಾಡಿದ್ದೀನಿ ಅಷ್ಟೇ. ಕ್ಯಾಬೇಜ್ದಾ? ಓಕೆ, ಕ್ಯಾಬೇಜ್ ಮಾತ್ರ ತಿನ್ನೋದಿಲ್ಲ. ಕ್ಯಾಬೇಜ್ ಮಾತ್ರ ತಿನ್ನೋದು ನಾವು. ಸೊ ಬಂದಮೇಲೆ ತೋರಿಸ್ತೀನಿ ಗೈಸ್ ಹೇಗೆ ಮಾಡೋದು, ಎಷ್ಟು ಈಸಿಯಾಗಿ ನಿಮಗೆ ಹೇಳ್ಕೊಡ್ತಾನೆ ಅಂತ. ಸೊ ಹಾಗೆ ಮಧುಶ್ರೀ ಅವರು ಬಂದಿದ್ದಾರೆ, ಮತ್ತಿಗೆ ಅವರು ಮಿಸ್ ಯು ಅಂತೆಲ್ಲ ಹಾಕಿದ್ರು ಗೈಸ್. ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ. ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿರ್ಲಿಲ್ವಲ್ಲ, ಮಿಸ್ ಯು ಟು ಮೇಡಮ್ ಅಂತೆ. ನೋಡಿಲ್ವಾ? ಸೊ ಬಂದ ತಕ್ಷಣ ನೆನ್ನೆನೇ ಬಂದ್ಲು. ಸೊ ಮಂಗಳಮ್ಮ ಇಲ್ದಿರೋ ಕಾರಣ ಮಂಗಳಮ್ಮ 2 ಆಗಿದ್ದಾರೆ. ಬರ್ತಾರೆ ಇವತ್ತು. ಹೋಗೋಣ. ಫುಲ್ ಇವತ್ತು ಕ್ಲೀನಿಂಗ್. ಹೋಗಿ ಅಂಗಡಿಗೆ ಹೋಗಿ ತರಕ್ಕೆ ಆಗಲ್ಲ, ಎಲ್ಲ ಬಂದ್ಬಿಡ್ಬೇಕು ಮನೆ ಮುಂದೆನೆ. ಏನೇನು ಮಾಡಿದ್ದಾರೆ ನೋಡೋಣ. ಪಟ ತೋರ್ಸು. ಪಟ ಗೈಸ್ ನೋಡಿ, ನಮ್ಮ ಅಣ್ಣಂಗೆ 2 ಸುಳಿ ಐತೆ. ಕ್ಯಾಬೇಜ್, ಆಮೇಲೆ ಕೊತ್ತಂಬರಿ ಸೊಪ್ಪು, ಕಾಯಿ, ಹಂಗೆ ಸ್ವಲ್ಪ ಮನೆಗೂ ಐಟಮ್ಸ್ ಆರ್ಡರ್ ಮಾಡಿದ್ದೇನೆ. ಮೈದಾ, ಆಲ್ ಪರ್ಪಸ್ ಫ್ಲವರ್ ಏನೋ ಅಂತಾರೆ, ಮೈದಾ. ಇದನ್ನು ಗೋಬಿಗೆ ಹಾಕ್ಬೇಕಾ? ಅದೇ ಮೇನು. ಹೌದಾ? ಆಮೇಲೆ ಕಲ್ಲಂಗಡಿ ಅಷ್ಟೇ. ಈಗ ನಾನು ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ಓಕೆ. ನನ್ನ ಫೇಸಲ್ಲಿ ಕಾಣ್ತಾ ಇರೋ ಗ್ಲೋನ ನೀವು ನೋಟಿಸ್ ಮಾಡಿದ್ದೀರಾ? ಇದು ರೆಗ್ಯುಲರ್ ಗ್ಲೋ ಅಲ್ಲ, ಹೈಡ್ರೇಟೆಡ್ ಗ್ಲೋ. ಅದಕ್ಕೆ ಕಾರಣನೇ ಈ ಒಂದು ಮಮಾ ಅರ್ಥ್ ಚಿಯಾ ಆಯಿಲ್ ಫ್ರೀ ಫೇಸ್ ವಾಶ್ ಹಾಗೂ ಮಾಯ್ಶ್ಚರೈಸರ್. ಟ್ರಾವೆಲಿಂಗ್ ಪೊಲ್ಯೂಷನ್ ಸ್ಟ್ರೆಸ್ಸಿಂದ ನನ್ನ ಸ್ಕಿನ್ ತುಂಬಾ ನ್ಯಾಚುರಲ್ ಗ್ಲೋನ ಕಳ್ಕೊಂಡ್ಬಿಟ್ಟಿತ್ತು, ಆ್ಯಂಡ್ ಇಟ್ ವಾಸ್ ಲುಕಿಂಗ್ ಸೋ ಡಲ್ ಆ್ಯಂಡ್ ಡಿಹೈಡ್ರೇಟೆಡ್. ದೆನ್ ಐ ಫೌಂಡ್ ದ ಬೆಸ್ಟ್ ಸೊಲ್ಯೂಷನ್ ಟು ಫಿಕ್ಸ್ ಮೈ ಸ್ಕಿನ್ಸ್ ನ್ಯಾಚುರಲ್ ಗ್ಲೋ. ಚಿಯಾ ಇರೋದ್ರಿಂದ ಮಾಯ್ಶ್ಚರೈಸರ್ಸ್ ಸ್ಕಿನ್, ಹಾಗೆ ಸೆರಮೈಡ್ ರಿಪೇರ್ ಮಾಡುತ್ತೆ ನಮ್ಮ ಸ್ಕಿನ್ ಬ್ಯಾರಿಯರ್ನ. ಹಾಗೆ ಇದು ಗಿವ್ಸ್ ಹೈಡ್ರೇಟೆಡ್ ಗ್ಲೋ ಆ್ಯಂಡ್ ಕೋಆರ್ಡಿನೇಟೆಡ್ ವಿತ್ ಟಾಪ್ ಡರ್ಮಟಾಲಜಿಸ್ಟ್. ಇದು ಫ್ರೇಗ್ರೆನ್ಸ್ ಫ್ರೀ ರೇಂಜ್ ಆಗಿರುತ್ತೆ and also free from harmful chemicals. Even the product is suitable for normal to oily skin. On top of it, best result goskara I use the chia oil free moisturizer along with the face wash. Simple agi ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 2 ಸ್ಪೂನ್ಸ್ ಆಫ್ ಚಿಯಾ ಸೀಡ್ಸ್ ಅನ್ನು ತಗೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಬೌಲಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ 1 hour ಸೋಕ್ ಮಾಡ್ತೀನಿ. ಸೊ 1 hour ಆದಮೇಲೆ ಅದು ಎಲ್ಲ ಮಾಯ್ಶ್ಚರ್ನ ಅಬ್ಸರ್ವ್ ಮಾಡಿಕೊಂಡು ಎಕ್ಸ್ಪ್ಯಾಂಡ್ ಆಗುತ್ತಲ್ಲ, ಅದೇ ರೀತಿ ನಮ್ಮ ಸ್ಕಿನ್ ಮೇಲೆ ಈ ಒಂದು ಚಿಯಾ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮದು ಸೆನ್ಸಿಟಿವ್ ಇಲ್ಲ, ಡ್ರೈ ಸ್ಕಿನ್ ಆಗಿದ್ರೆ ಮಮಾ ಅರ್ಥ್ ಅವರು ಅವ್ರಿಗೂ ಕೂಡ ಒಂದು ವೇರಿಯಂಟ್ ಬಿಟ್ಟಿದ್ದಾರೆ. ದಟ್ ಈಸ್ ಚಿಯಾ ಕಾಮಿಂಗ್ ಕ್ಲೆನ್ಸರ್ ಆ್ಯಂಡ್ ಮಾಯ್ಶ್ಚರೈಸರ್ ಆಯಿಲಿ ಸ್ಕಿನ್. ಹಾಗೆ ಮಮಾ ಅರ್ಥ್ ಪ್ರಾಡಕ್ಟ್ಸ್ ಅವೈಲೇಬಲ್ ಆನ್ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಆ್ಯಂಡ್ ಪರ್ಪಲ್ ನಿಯರ್ ಬೈ ಸ್ಟೋರ್ಸ್ಗಳಲ್ಲೂ ಇದೆ. ನಿಖಿಲ್ 2025 ಅನ್ನೋ ಒಂದು ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಸಿಗುತ್ತೆ, ಓನ್ಲಿ ಆನ್ ದ ಮಮಾ ಅರ್ಥ್ ಸೈಟ್ ಆ್ಯಂಡ್ ಆ್ಯಪ್. ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇವಾಗ ನಮ್ಮಣ್ಣ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೇಳಿ. ಕ್ಯಾಬೇಜ್, ಒಂದೇ ಕ್ಯಾಬೇಜ್ ಹಾಕೊಂಡಿರೋದು, ಕಟ್ ಮಾಡಿರೋದು. ಓಕೆ. ಒಂದು ಕ್ಯಾಬೇಜ್ಗೆ 1 ಕಪ್ ಮೈದಾ. ಯಾಕೆ ಡಿಸ್ಟರ್ಬ್ ಮಾಡ್ತಿದ್ಯಾ? ಹಾಂ, 1 ಕಪ್ ಮೈದಾ. ಅದಕ್ಕೆ ಬಡಿ. ಹಾಂ, ಕಾರ್ನ್ ಫ್ಲೋರು ಒಂದು ಈ ಥರ ಸ್ಪೂನಲ್ಲಿ, ಈ ಥರ ಸ್ಪೂನಲ್ಲಿ 1 2 3. ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು. ಅದು ಉಪ್ಪಾಗಿಬಿಟ್ಟಿದ್ದು ನೋಡ್ಕೊಂಡು ಹಾಕೊಳ್ಳಿ. ನಿಮಗೆ ಬೇಕಾದಷ್ಟು ಹಾಕೊಳ್ಳಿ. ಇವನೊಂದೇ 1 ಸ್ಪೂನ್ ಕಲರ್ ಪೌಡರ್ ಹಾಕ್ತಾರೆ, ಕಲರ್ ಬರಬೇಕಂದ್ರೆ. ಇವಾಗೆಲ್ಲ ಕಲರ್ ಪೌಡರ್ ಇಲ್ಲಿ ಸಿಗಲ್ವಲ್ಲ, ಸ್ವಲ್ಪ ಹಾಗೆ ಖಾರದ ಪುಡಿ ಸ್ವಲ್ಪ, ಇಲ್ಲಾಂದ್ರೆ ಅರಿಶಿನ ಪುಡಿನೂ ಹಾಕೋಬಹುದು. ಅಷ್ಟೇನಾ? ಸ್ವಲ್ಪ ಅಷ್ಟೇ. ಇದನ್ನು ಚೆನ್ನಾಗಿ ಕಲ್ಸ್ಕೋಬೇಕೀಗ. ನೀರು ಹಾಕಲ್ದೆ ಫಸ್ಟ್ ಕಲ್ಸ್ಕೊಳ್ಳಿ. ಇದರಲ್ಲಿ ಹೆಂಗಿದ್ರು ನೀರು ಇರುತ್ತೆ, ಆಮೇಲೆ ಬೇಡ ಬೇಕಂದ್ರೆ ನೀರು ಸ್ವಲ್ಪ
ಫಸ್ಟು ನೀರು ಹಾಕೊಳ್ದೇನೆ ಕಲಿಸ್ಕೊಳ್ಳೋದು. ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಬಿಡ್ಬೇಕು ತಾನೆ. ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಎಣ್ಣೆಗೆ ಬಿಡ್ತಾ ಇರೋದು ಅಷ್ಟೇ. ನೀರು ಹಾಕೊಳ್ದೇನೆ ಮಾಡಿದ್ದಾನೆ. ಇದನ್ನ ಸ್ವಲ್ಪ ಹೊತ್ತು ಟೈಮ್ ಇದ್ರೆ ಬಿಟ್ಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ. ಹೀಗಿಡೋದು. ಆಮೇಲೆ ಎಣ್ಣೆಗೆ ಹಾಕೊಳ್ಳೋದಾ ಮಾಡೋದು ನಮ್ಮ ಅಣ್ಣ. ಬಟ್ ಇದು ಸೊ ಇವಾಗ ಗ್ರೇವಿ ಮಾಡ್ಕೋತಾನೆ. ಹೇಗೆ ಮಾಡ್ಕೊಳ್ತಾನೆ ಅಂದ್ರೆ ಕೈಯಲ್ಲಿ ಸೊ ಇದನ್ನ ಯೂಸ್ ಮಾಡ್ಕೋತಾನೆ, ಒಂದಿಷ್ಟು ಯೂಸ್ ಮಾಡ್ಕೋತಾನೆ ಅನ್ನಕ್ಕಾಗಲ್ಲ. ಸೊ ಇವಾಗ ಅವ್ರು ಹೇಳ್ತಾರೆ. ಈ ಒಂದು ಪಾತ್ರೆಗೆ ಗ್ಯಾಸ್ ಹಚ್ಚಿ ಸ್ವಲ್ಪ ಆಯಿಲ್ ಹಾಕಿ ಮಧುನ ಕೂರ್ಸೋದು, ಬೇಯಿಸ್ಬಿಟ್ಟು ತಿನ್ನೋದು. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮುತ್ತಣ್ಣ ಬಂದ್ರು ಗೈಸ್. ಗೋಬಿ ಆಯ್ತು, ಬನ್ನಿ ತಿನ್ನಿ ಬನ್ನಿ ಅಂತ ಅಂದೆ. ಬನ್ನಿ ಬೇಗ ತಿನ್ನಿ, ಮಾಡಾಯ್ತು ಗೋಬಿ. ಇದಕ್ಕೇನಾಗ್ತದೆ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ. ಹಾ, ಮಾಡ್ಬೇಕಾದ್ರೆ ಇಲ್ಲಿ ಇರ್ಬೇಕು, ಊರೆಲ್ಲ ತಿರ್ಗದಲ್ಲ. ನಿಮ್ನ ತೋರ್ಸಕ್ ಬಂದೆ. ಮುಚ್ಚಿಡದಾ? ಇಲ್ಲ, ಅದು ಆರ್ತಾ ಇದೆ ಅದಕ್ಕೆ. ನೆಕ್ಸ್ಟ್ ನೀರು ಹಾಕೋದಷ್ಟೇ. ಆಮೇಲೆ ಖಾರದ ಪುಡಿ ಅದು ಹಾಕ್ತೀನಿ ನೋಡ್ಕೊ. ಖಾರದ ಪುಡಿ, ಸಕ್ಕರೆನಾ? ಧನಿಯಾ, ಹಾ, ಕಾರ್ನ್ಫ್ಲವರ್ ಹಾ, ಅಷ್ಟೇ. ನೀರು ಅವ್ರು ಎಷ್ಟು ಗೋಬಿ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್. ನಾವು 1 ಗ್ಲಾಸ್ ನೀರು ಹಾಕ್ತಾ ಇದ್ದೀವಿ. ನೀರು, ಅದಕ್ಕೆ ಖಾರದ ಪುಡಿ, ಓಕೆ, ಧನಿಯಾ, ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು. ಡನ್. ಹಳ್ಳು ಚೆನ್ನಾಗಿರುತ್ತೆ. ದಪ್ಪು ಪಾಕಳಿ ಗೈಸ್. ಇದಕ್ಕೆ ಉಪ್ಪು ಹಾಕಿದ್ಮೇಲೆ ಇದೊಂದು ಸ್ವಲ್ಪ ಕುದಿಯಾಗಿ ಬಿಟ್ಟು ಈ ಪೌಡರ್ ಇದೆಯಲ್ಲ ಇದನ್ನ ಏನ್ ಪೌಡರ್ ಹೇಳ? ಅದೇ ಪ್ಯಾಕೆಟ್? ಇಲ್ಲ, ಇದು ಕಾರ್ನ್ಫ್ಲವರ್. ಇದು 1 ಸ್ಪೂನು, 2 ಅದು ಮೈದಾ. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೇಕು. ಅದು ಕುದಿದ್ಮೇಲೆ ಅದ್ರೊಳಗೆ ಹಾಕೋದಷ್ಟೇ. ಕುದಿದ್ಮೇಲೆ ಇದನ್ನ ಹಾಕೊಳ್ಳೋದು ಅಷ್ಟೇ ಗೈಸ್. ಇಷ್ಟೇನಾ? ಮುತ್ತಣ್ಣ ನೋಡಿ ಗೈಸ್ ಹೆಂಗ್ ಈರುಳ್ಳಿ ಕಟ್ ಮಾಡ್ತಾರೆ. ನಮ್ಮ ಮುತ್ತಣ್ಣನ ಕೆಲವೊಂದು ಕುಕ್ಕಿಂಗ್ ಮಾಡಿಸ್ಬೇಕು. ಏನಾದ್ರು ಏನ್ ಬರುತ್ತಣ್ಣ ನಿಮ್ಗೆ? ರೈಸ್, ಗೋಬಿನೂ ಮಾಡಕ್ ಗೊತ್ತಾಯ್ತಂತೆ. ವಾವ್ ವಾವ್. ಏನ್ ಮಾಡ್ತಿದ್ದೀರಾ? ಎಣ್ಣೆಗೆ ಕುಕ್ಕರ್ಗೆ ಬಾಂಡ್ಲಿಗೆ ಎಣ್ಣೆ ಹಾಕೊಂಡಿದ್ದಾರೆ. ಇವಾಗ ನಮ್ಮ ಸ್ಪಂದನ ಬರ್ತಾ ಇದ್ದಾಳೆ. ಮುತ್ತಣ್ಣ ಕರ್ಕೊಬರಕ್ ಹೋಗಿದ್ದಾರೆ. ಹೋಗ್ತಾ ಇದ್ದಾರೆ. ಸಣ್ಣ ಸಣ್ಣಕ್ಕೆ ಬಿಡು, ಜಾಸ್ತಿ ದಪ್ಪ ಬೇಡ. ವಾವ್, ಸಣ್ಣಕ್ಕೆ ಬಿಡು, ಉದ್ದುದಕ್ಕೆ ಬಿಡ್ಬೇಡ. ನೋಡ್ದೆ ಇರೋ ಆಮೇಲೆ ಅದು ಸ್ಪೀಡಾಗಿ ಬಿಡ್ತಿದೆ. ಇದೆಲ್ಲ ಎಲ್ಲಿ ಕಲಿತೆ ಅಂತ? ಗೋಬಿ ನಿಖಿಲ್ ರವೀಂದ್ರ ಅವರು ಶೂಟ್ ಮಾಡ್ತಾ ಇರೋದು. ನಿಶಾ ರವೀಂದ್ರ ಅವರು ಇಲ್ಲಿ ಸ್ಟೋರಿ ಆಗ್ತಾ ಇರೋರು. ಮಧುಶ್ರೀ ಅವರು. ಇಷ್ಟೇನಾ? ಇದನ್ನ ಬಿಟ್ಟು ಗ್ರೇವಿಗೆ ಹಾಕೋದು ಗೈಸ್. ನಮಸ್ಕಾರ ಸ್ಪಂದನಕ್ಕಂಗೆ. ಸ್ಪಂದನ ಎಲ್ಲೆಲ್ಲೂ ಸ್ಪಂದನ. ತೋರ್ಸಕ್ಕ ನಿಮ್ಮ ಮಗನ. ನಮಸ್ಕಾರ. ನಮ್ಮ ಗಂಡ ಅವರು ಸ್ವಾಗತಿಸುತ್ತಿದ್ದಾರೆ. ಸ್ಪಂದನ ಅವರು ಬಂದಿದ್ದಾರೆ. ಯಾಕೆ ಸ್ಪಂದನ? ಇಲ್ಲಿ ಮುಖ ಕೊಟ್ಟು ಮಾತಾಡೆ. ಅವಳು ಅವ್ರ ಅಕ್ಕ ಇದ್ದು ಯಾಕೋ ಇವಾಗ ನಮ್ಮ ವಿಡಿಯೋದಲ್ಲಿ ತೋರಿಸ್ಬೇಡಿ, ನಮ್ಮ ವಿಡಿಯೋ ಮಾಡಬೇಡಿ. ಸ್ವಾತಿ ಏನಿಲ್ಲ, ಇವಳೇ ಸ್ವಲ್ಪ ಜಾಸ್ತಿ. ಯಾಕೆ ಅಂತ ನೀವೇ ಕೇಳಿ. ನೀವೆಲ್ಲ ನಮ್ಮನ್ನ ಕೇಳ್ತೀರಾ, ಯಾಕೆ ಅವ್ರನ್ನ ತೋರಿಸಲ್ಲ, ಅವ್ರನ್ನ ಆಚೆ ಕರ್ಕೊಂಡು ಹೋಗಲ್ಲ, ಯಾಕೆ, ಎಲ್ಲಿಯವರು ಅಂತೆಲ್ಲ ಕೇಳಿ. ಇನ್ನೂ ಒಂದಷ್ಟು ಕೇಳ್ತಾ ಇರ್ತಾರೆ. ಅದು ಮಧು ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಅವರ ರಿಸಲ್ಟ್ ಬಗ್ಗೆ. ಕೊಟ್ಟಾಯ್ತು ಕಣವ, ಕೊಟ್ಬಿಟ್ರು. ಅವಳೇ ಹೇಳಿದ್ದು ಕೊಡ್ಬೇಡಿ ಅಂತ, ಆಮೇಲೆ ಅವಳೇ ಹೇಳಿದ್ದು ಕೊಡಿ ಅಂತ.
ಅವಳಿಗೆ ತಡೆಯಕ್ಕಾಗ್ದೇನೆ ಕೊಡಿ ಅಂದ್ಬಿಟ್ಲು. ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಕಳ್ಸೋರು ಸ್ಕ್ರೀನ್ ಶಾಟ್ನ, ಬೇರೆಯವ್ರ ಬ್ಲಾಗಲ್ಲೆಲ್ಲ ಹಾಕೋರೆ. ಯಾರೋ ಒಬ್ರು ಕಮೆಂಟ್ ಹಾಕಿದ್ರಂತೆ, ಸ್ಪಂದನ ಇಸ್ ಮೈ ಫ್ರೆಂಡ್, ಅವ್ಳು ಫೇಲ್ ಆಗ್ತಿದ್ದಾಳೆ, ಅವಳನ್ನ ಕೇಳ್ಬಿಡಿ. ಸುಮ್ಮನೆ ಏನೆಲ್ಲ ಕಮೆಂಟ್ ಮಾಡಿದ್ರಿ, ಹಂಗಾಗಿ ಹೇಳ್ಬಿಟ್ಟಿದ್ವಿ ನಾವು. ಸೊ ನನ್ನ ಚಾನಲಲ್ಲಿ ಇರುತ್ತೆ ಅದಕ್ಕೆ ಆನ್ಸರು. ಅವಳೇನು ಫೇಲ್ ಆಗಿಲ್ಲ ಗೈಸ್, ಫೇಲ್ ಆಗಿದ್ರೆ ನಾನು ಬಿಡ್ತೀನಿ ಅವಳನ್ನ. ಫೇಲ್ ಆಗ ಮುಖ ಅಲ್ಲ, ಬಟ್ ಅವಳಿಗೆ ಬೇಕಾದಷ್ಟು ಬಂದಿಲ್ಲ ಅಂತ. ಎರಡನೇ ಎಕ್ಸಾಮ್ ಬರ್ದಿಲ್ಲ ಅಂತ ಸೆಕೆಂಡ್ ಅಟೆಂಪ್ಟ್. ಸೆಕೆಂಡ್ ಅಟೆಂಪ್ಟ್ ಮಾಡಿದ್ಮೇಲೆ ನೀವು ಹೇಳ್ತೀರೇನೋ ಅಂತಾನೂ ಕಮೆಂಟ್ಸ್ ಹಾಕಿದ್ದೀರಾ. ಏನಿಲ್ಲ, ಫಸ್ಟ್ ಅಟೆಂಪ್ಟ್ ಅಲ್ಲೇ ಚೆನ್ನಾಗಿ ತೆಗೆದೋಳೆ. ಅವಳು ತೆಗ್ದಿರೋ ಮಾರ್ಕ್ಸ್ ನನಗೆ ಬಂದ್ಬಿಟ್ಟಿದ್ದೀರಂತೂ ನಾನು ಹಾರಾಡುವೆ. ಬಟ್ ಅವಳಿಗೆ ಅದು ಸಾಕಾಗಿಲ್ಲ. ಸೊ ಅವಳಿಗೆ ಇಷ್ಟ ಇರಲಿಲ್ಲ. ಬಟ್ ಎಷ್ಟು ತೆಗ್ದಿದ್ದಾಳೆ ಏನು ಅಂತೆಲ್ಲ ಮಧು ಚೆನ್ನಾಗಿ ನೋಡಿ ಗೈಸ್. ಇವಾಗ ಕಾಲೇಜ್ ಹುಡುಕ್ತಾ ಇದ್ದಾರೆ ಅಕ್ಕ. ಮೈಸೂರ ಬೆಂಗಳೂರಾ? ನಮ್ಮ ಮೈಸೂರು ಬಿಟ್ಟು ಎಲ್ಲ ಹೋಗಲ್ಲ. ಬರೋಕ್ಕಾಗಲ್ಲ, ಇನ್ನು ಬೆಂಗಳೂರು ತನಕ. ನಾನು ಮಾಡಿರೋ ಡ್ರೈ ಗೋಬಿ ತುಂಬ ಚೆನ್ನಾಗಿದೆ. ಏನು ಈಗ ಮಸಾಲೆ ಹಾಕಿ ಇದನ್ನ ಅದಕ್ಕೆ ಹಾಕ್ಬಿಟ್ಟು ಮಸಾಲೆ ಮಾಡಿ ಕೊಡ್ತಾರೆ. ನಿಶಾ ಅವ್ರು ಎಷ್ಟು ದಿನ ಆಯಿತು ಗೋಬಿ ತಿಂದು? ಗೋಬಿ ತಿಂದಿಲ್ಲ ನಾವು 2 months ಮೇಲಾಯಿತು. ಲಾಸ್ಟ್ ನೀನು ತಿಂತಾರ ಸೋಫಾ ಮೇಲೆ ಅವತ್ತೇ. ಈಗ ಏನು ಮಾಡ್ಬೇಕು ಇದನ್ನ? ಗ್ಯಾಸ್ ಆನ್ ಮಾಡಬೇಕು. ಆಯಿತು, ಎಣ್ಣೆ ಹಾಕ್ಬೇಕು. ಲೈಟಾಗಿ ಎಣ್ಣೆ ಹಾಕು. ಅದನ್ನೇ ಹಾಕು. ಚೊಲ್ಲುತ್ತೆ ಎಲ್ಲ ಅಲ್ಲಿ. ಬೇರೆ ತಗೋ. ಸ್ಪೂನ್ ಎತ್ಕೊ. ಸಬಾಷ್, ಸಾಕು. ನೆಕ್ಸ್ಟ್ ಅಲ್ಲಿ ಕುಟ್ಟಿರೋದಿದೆ ನೋಡು, ಖಾರ ಖಾರ ಬೇಕು ಖಾರ ಬೇಕು ಅಂತಿದ್ರಲ್ಲ. ಮೆಣಸಿಕಾಯಿ ಕುಟ್ಟಿಟ್ಟಿದ್ದಾನೆ. ಹಾಕು, ಕ್ಲೀನಾಗಿ ಕೈಯಲ್ಲಿ ಗೋರ ಬಿಟ್ಟು ಹಾಕು. ಏನ ಮೆಣಸು ಖಾರ ಬೇಕು ಅಂತ. ಘಾಟು ಅಷ್ಟೇನಾ ಖಾರ? ಬೇಕಂದ್ರೆ ಇನ್ನೊಂದೆರಡು ಕುಟ್ಕೊಂಬಿಡಿ ಇವಾಗ. ಬೇಕಪ್ಪ ನನಗೆ. ಬೇಗ ಪಟ ಪಟ ಅಂತ. ಎಲ್ಲ ಹಿಂಗೆ ತಿನ್ಕೊಂಬಿಟ್ರೆ ಡ್ರೈ ಗೋಬಿನೂ ಚಂದ ತಿನ್ನೋದು. ಅದಾವ. ಅದಕ್ಕೆ ಒಂದು 4 ಈರುಳ್ಳಿ ತೆಗ್ದಾಕು ನಿಶಾ. ಈರುಳ್ಳಿ ಒಂದು 4 ಪೀಸ್ ಈರುಳ್ಳಿ. ಒಂದು ವರ್ಕಂದ್ರೆ 2 ನಿಜ ತಾನೆ? ಏಯ್ ಹಾಕ ಇನ್ನೂ ಸ್ವಲ್ಪ. ಕಲಸು ಬೇಗ. ಎತ್ಕೋ, ಸೌಂಡ್ ಎತ್ಕೋ. ಸ್ಪೂನ್ ಅಲ್ಲ. ಕಲಸು. ಸಾಕು ಗ್ರೇವಿ. ಫುಲ್ಲಲ್ಲ, ನೀವು ನಿಧಾನ ಆಟ ಆಡ್ಬೇಡ. ಇನ್ನೊಂಚೂರು ಹಾಕು. ಹಾಂ ಸಾಕು. ಟ್ರಯಲ್ ಮಾಡಿಸ್ತಾ ಇರೋದು. ನೆಕ್ಸ್ಟ್ ಒಂದು ಸ್ವಲ್ಪ ಕುದಿಲಿರು. ಕೊತ್ತಂಬರಿ ಇರಲ್ಲ ಲಾಸ್ಟಲ್ಲಿ ಹಾಕಿ. ಈಗ ಡ್ರೈ ಗೋಬಿ ಹಾಕು. ಇಲ್ಲ ಇಲ್ಲ, ಸ್ವಲ್ಪ ಹಾಕು ನೋಡು, ಸ್ವಲ್ಪ. ಗ್ರೇವಿಗೆ ಎಷ್ಟು ಬೇಕು ಅಷ್ಟು ನೋಡಿ ಮಿಕ್ಸ್ ಮಾಡೋ ವಿಷಯ ಸಾಕಂತಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ. ಮೆಣಸಿಕಾಯಿ ಜಾಸ್ತಿ ಆಯ್ತು ಇವಾಗ, ಗ್ರೇವಿ ಕಡಿಮೆ ಹಾಕೋದು. ನಾನೇನೋ ಫುಲ್ ಆಗ್ತಾ ಇದ್ದೀರಾ ಅನ್ಕೊಂಡೆ. ಹಾಕ್ಬಿಟ್ಟು ಮಾಡ್ಬಿಡಿ ಒಟ್ಟಿಗೆ, ಅಷ್ಟು ಎಲ್ರಿಗೂ ಸಾಕಾಗಲ್ಲ. ಗ್ರೇವಿನ ಹಾಕ್ಬಿಡಿ. ಇಷ್ಟು ವೇಸ್ಟ್ ಮಾಡಬಾರ್ದು. ಹಿಡ್ಕೊಂಡು ಹೌಪ
ಇಷ್ಟೇ. ಅದ್ರ ಮೇಲೆ ಇವಾಗ ಈರುಳ್ಳಿ ಕ್ಯಾಪ್ಸಿಕಮ್ ಹಾಕ್ತಾನೆ. ಕ್ಯಾಪ್ಸಿಕಮ್. ಗೈಸ್, ಬಿಸಿ ಬಿಸಿ ಗೋಬಿ ರೆಡಿ. ಹೇಗಿದೆ? ಸೂಪರ್. ಅವ್ರದ್ದು ಅವರೇ ಹೇಳಲ್ಲ. ಹೇಗಿದೆ? ನಾನು ಹೇಳ ಜೆನ್ಯೂನ್ ಆಗಿ ಹೇಳ. ಸ್ವಲ್ಪ ಸಾಲ್ಟ್ ಜಾಸ್ತಿ ಆಯಿತು. ಆಮೇಲೆ ಸ್ವಲ್ಪ ಮೈದಾ ಜಾಸ್ತಿ ಆಯ್ತು ಅಷ್ಟೇ. ನೆಕ್ಸ್ಟ್ ಟೈಮಿಂದ ಕರೆಕ್ಟಾಗಿ ಮಾಡ್ಕೊಡ್ತಾರೆ. ಟೇಸ್ಟ್ ವೈಸ್ ಓಕೆ. ಔಟ್ ಆಫ್ 10 8. 2 ಮಿಸ್ಟೇಕಿಗೆ 1 ಪಾಯಿಂಟ್. ಓಕೆ. ಸ್ಪಂದನ ಅವರು ಕೆಚಪ್ ತಂದು ಇಟ್ಕೊಂಡಿದ್ದಾರೆ. ಹೇಗಿದೆ? ಚೆನ್ನಾಗಿದೆ. ನಾನು ಅನ್ನೋದು ಹೇಳ್ತೀನಿ, ಇಟ್ಕೊಳ್ಳಿ. ತಿಂತವನೇ. ಅಯ್ಯೋ ಅಯ್ಯೋ ಅಯ್ಯೋ. ಸ್ಮೂತ್ ಆಗ್ಬಿಟ್ಟೈತೆ. ಅದೇನೋ ಹೇಳಿದ್ನಲ್ಲ 2. ಏನೇನು ಹೇಳಾಯ್ತು ಹೇಳ್ತಾಳೆ ಈಗ ಏನೇನು. ಚೆನ್ನಾಯ್ತಾ? ಉಪ್ಪು ಆಗಲೇ ಜಾಸ್ತಿ ಆಯಿತು ಅಂತಲ್ಲ, ಮತ್ತೆ ಹಾಕಿದ್ರೆ ಅದಕ್ಕೆ ಜಾಸ್ತಿ ಆಗಿತ್ತು. ನೈಸ್ ಗೈಸ್. ಸೊ ನೀವು ಟ್ರೈ ಮಾಡಿಕೊಂಡು ನಿಮ್ಮ ಮನೇಲಿ ತಿನ್ನಿ. ಈಗ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಟಾಕಿಂಗ್ಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ಮಿಸ್ಟರ್ ಅಖಿಲ್ ಬ್ಲಾಗ್ಸ್ ಹಾಗೂ ಮಲನಗೌಡ ಯೂಟ್ಯೂಬ್ ಚಾನಲ್. ಬಾಯ್.